ನಾನು ಹುಟ್ಟಿದ್ದು ಏಕೆ? ನನ್ನ ಜೀವನದ ಗೋಲ್ ಏನು? ನಾನು ಏನು ಮಾಡುವುದಕ್ಕಾಗಿ ಹುಟ್ಟಿದ್ದೇನೆ? ನಾನು ಈ ಜಗತ್ತಿನಲ್ಲಿ ಏನಕ್ಕಾಗಿ ಬಂದಿದ್ದೇನೆ? ನನ್ನ ಜೀವನದ ನಿಜವಾದ ಉದ್ದೇಶವೇನು? ಸ್ನೇಹಿತರೆ, ನೀವು ಇದರ ಬಗ್ಗೆ ಎಂದಾದರೂ ಥಿಂಕ್ ಮಾಡಿದ್ದೀರಾ? ಯಾವಾಗಾದರೂ ಈ ಥಾಟ್ ನಿಮ್ಮ ಮನಸ್ಸಲ್ಲಿ ಬಂತಾ? ಇಲ್ಲ ಅಲ್ವಾ? ಏನು ಯೋಚಿಸದೆ ಚಿಂತಿಸದೆ ನಿಮ್ಮ ಸುಂದರ ಕ್ಷಣಗಳನ್ನು ನೀವು ಕಳೆದುಕೊಳ್ಳುತ್ತಿದ್ದೀರಾ. ಸ್ನೇಹಿತರೆ, ನೀವು ಜೀವನದಲ್ಲಿ ಬಹಳ ಅಮೂಲ್ಯವಾದದ್ದನ್ನು ಕಳೆದುಕೊಳ್ಳುತ್ತಿದ್ದೀರಾ. ನೀವು ಅದನ್ನು ಸಿಲ್ಲಿಯಾಗಿ ಪರಿಗಣಿಸ್ತೀರಾ. ನೀವು ಅದಕ್ಕೆ ಬೆಲೆ ಕೊಡಲ್ಲ. ನಿಮಗೆ ಅದರ ಮಹತ್ವ ಗೊತ್ತಿಲ್ಲ. ಅದು ನಿಮ್ಮ ಜೀವನದಲ್ಲಿ ಬಹಳ ಅಮೂಲ್ಯವಾದದ್ದು. ಸ್ನೇಹಿತರೆ, ನಾನು ಏನೆಂದರ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ನಿಮಗೆ ಅರ್ಥವಾಗಿರಬಹುದು. ಹೌದು, ನಾನು ಸಮಯದ ಬಗ್ಗೆ ಮಾತನಾಡುತ್ತಿದ್ದೇನೆ. ಅದನ್ನು ನೀವು ಪ್ರತಿ ಕ್ಷಣ ವ್ಯರ್ಥ ಮಾಡುತ್ತಿದ್ದೀರಾ. ಸ್ನೇಹಿತರೆ, ಈ ಭೂಮಿಯ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಸಮಾನ ಅಂಶವಿದೆ. ಅದು ಸಮಯ. ಶ್ರೀಮಂತನಾಗಿರಲಿ ಅಥವಾ ಬಡವನಾಗಿರಲಿ, ಬುದ್ಧಿವಂತನಾಗಿರಲಿ ಅಥವಾ ಅನಕ್ಷರಸ್ಥನಾಗಿರಲಿ, ರಾಜನಾಗಿರಲಿ ಅಥವಾ ಬಡವನಿರಲಿ, ಪ್ರತಿಯೊಬ್ಬರಿಗೂ ದಿನಕ್ಕೆ 24 ಗಂಟೆಗಳಿರುತ್ತವೆ. ವ್ಯತ್ಯಾಸವೆಂದರೆ ಯಾರು ತನ್ನ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತಾರೆ ಮತ್ತು ಯಾರು ಅದನ್ನು ವ್ಯರ್ಥ ಮಾಡುತ್ತಾರೆ. ಒಮ್ಮೆ ಕಳೆದು ಹೋದ ಸಮಯ ಎಂದಿಗೂ ಹಿಂತಿರುಗಲ್ಲ. ನಾವು ಹಣವನ್ನು ಕಳೆದುಕೊಂಡ್ರೆ ಅದನ್ನು ಮತ್ತೆ ಪಡೆಯಬಹುದು, ಹಣವನ್ನು ಮತ್ತೆ ಗಳಿಸಬಹುದು. ಆದರೆ ಕಳೆದು ಹೋದ ಸಮಯ ಎಂದಿಗೂ ಹಿಂತಿರುಗಲ್ಲ. ಅದಕ್ಕಾಗಿ ಹೇಳಲಾಗುತ್ತದೆ, ಸಮಯವೇ ಜೀವನ. ಸಮಯವನ್ನು ಮೌಲ್ಯೀಕರಿಸುವುದು ಎಂದರೆ ಜೀವನವನ್ನು ಮೌಲ್ಯೀಕರಿಸುವುದು. ಈ ಜಗತ್ತಿನಲ್ಲಿರುವ ಎಲ್ಲ ಯಶಸ್ವಿ ಜನರು ಯಶಸ್ಸನ್ನು ಪಡೆದದ್ದು ಹೇಗೆ? ಇದರ ರಹಸ್ಯವೇನು? ಸ್ನೇಹಿತರೆ, ಯಶಸ್ಸಿನ ರಹಸ್ಯ ಒಂದೇ, ಅದು ಸಮಯ. ಸಮಯದ ಸರಿಯಾದ ಬಳಕೆ. ಯಶಸ್ವಿ ಜನರು ತನ್ನ ಸಮಯವನ್ನು ವ್ಯರ್ಥ ಮಾಡಲ್ಲ. ಅವರಿಗೆ ಸಮಯದ ಮಹತ್ವ ಗೊತ್ತು. ಅವರು ಯಾವಾಗಲೂ ತನ್ನನ್ನು ಕಾರ್ಯನಿರತವಾಗಿರಿಸಿಕೊಳ್ಳುತ್ತಾರೆ. ಯಾವಾಗಲೂ ಸಮಯವನ್ನು ಸರಿಯಾಗಿ ಬಳಸುತ್ತಾರೆ. ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮುಗಿಸುತ್ತಾರೆ ಮತ್ತು ಡಿಸ್ಟ್ರಾಕ್ಷನ್ಸ್ ಇಂದ ದೂರವಿರ್ತಾರೆ. ಇವೇ ಯಶಸ್ವಿ ಜನರ ಗುರುತು. ಮತ್ತೊಂದು ಕಡೆ ಸಮಯವನ್ನು ಹಗುರವಾಗಿ ಪರಿಗಣಿಸುವವರು ಜೀವನದಲ್ಲಿ ಹಿಂದೆ ಉಳಿಯುತ್ತಾರೆ. ಇನ್ನು ಸಾಕಷ್ಟು ಸಮಯವಿದೆ, ಸ್ವಲ್ಪ ಮೊಬೈಲ್ ಬಳಸಿಕೊಳ್ಳುತ್ತೇನೆ, ಈ ಕೆಲಸವನ್ನು ನಾಳೆ ಮಾಡಿದ್ರೆ ಆಯಿತು. ಈ ಆಲೋಚನೆಗಳು ಕ್ರಮೇಣ ನಿಮ್ಮನ್ನು ಸೋಮಾರಿಗಳಾಗಿ, ಬೇಜವಾಬ್ದಾರಿಯಿಂದ ಮತ್ತು ಅಂತಿಮವಾಗಿ ವಿಫಲರನ್ನಾಗಿ ಮಾಡುತ್ತವೆ. ಸಮಯ ವ್ಯರ್ಥ ಮಾಡುವುದು ನಿಮ್ಮ ಸ್ವಂತ ಕನಸುಗಳನ್ನು ಕೊಲ್ಲುವಂತಾಗೆ. ಸ್ನೇಹಿತರೆ, ಸಮಯದ ಬಗ್ಗೆ ಅತ್ಯಂತ ದೊಡ್ಡ ಸತ್ಯವೆಂದರೆ ಅದು ಯಾರಿಗೂ ಕಾಯುವುದಿಲ್ಲ. ಗಡಿಯಾರದ ಮುಳ್ಳುಗಳು ಯಾವಾಗಲೂ ಮುಂದಕ್ಕೆ ಚಲಿಸುತ್ತವೆ. ನೀವು ಎಚ್ಚರವಾಗಿದ್ರು ಅಥವಾ ನಿದ್ದೆ ಮಾಡುತ್ತಿದ್ರು, ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ರು ಅಥವಾ ಯೋಚಿಸುತ್ತಿದ್ರು, ಸಮಯ ಚಲಿಸುತ್ತಲೇ ಇರುತ್ತದೆ. ಆದರೆ ನೀವು ಸಮಯವನ್ನು ಗುರುತಿಸದಿದ್ದರೆ ನಿಮ್ಮ ಪ್ರಗತಿ ನಿಲ್ಲಬಹುದು. ಇಂದು ಸಮಯ ವ್ಯರ್ಥ ಮಾಡುತ್ತಿರುವ ಯುವಕರು ನಾಳೆ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡ್ತಾರೆ. ಕೇವಲ ಮೋಜು ಮಾಡುವುದರಲ್ಲಿಯೇ ಸಮಯ ವ್ಯರ್ಥ ಮಾಡುವ ಯುವಕರು ನಾಳೆ ಕಠಿಣ ಪರಿಶ್ರಮದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಅಷ್ಟೊತ್ತಿಗೆ ತುಂಬಾ ತಡವಾಗಿರುತ್ತೆ. ಆದ್ದರಿಂದ ಸ್ನೇಹಿತರೆ, ಇದು ಸರಿಯಾದ ಸಮಯ. ಇನ್ನೂ ಏನೂ ಹೋಗಿಲ್ಲ. ಈಗ ಎಚ್ಚರವಾಗುವ ಸಮಯ. ಈಗ ಕಷ್ಟಪಟ್ಟು ಕೆಲಸ ಮಾಡುವ ಸಮಯ. ಈಗ ಏನಾದರೂ ಆಗುವ ಸಮಯ. ಸ್ನೇಹಿತರೆ, ಪ್ರತಿ ದಿನವೂ ನಿಮ್ಮ ಜೀವನದ ಕೊನೆಯ ದಿನ ಎಂಬಂತೆ ಬದುಕಿದ್ರೆ ನೀವು ಎಂದಿಗೂ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಪ್ರತಿ ಬೆಳಿಗ್ಗೆ ಒಂದು ಹೊಸ ಆರಂಭ ಮತ್ತು ಪ್ರತಿ ರಾತ್ರಿಯೂ ಒಂದು ಮೌಲ್ಯಮಾಪನ. ನಾಳೆಯ ದಿನವನ್ನು ಹೇಗೆ ಬಳಸಬೇಕು, ಇದೇ ನಿಮ್ಮ ಯೋಚನೆ ಆಗಿರಬೇಕು. ಸ್ನೇಹಿತರೆ, ಸಮಯ ನಿಮ್ಮ ನಿಜವಾದ ಗುರು ಮತ್ತು ಅದು ಜೀವನದಲ್ಲಿ ಏನ್ ಮುಖ್ಯವೆಂಬುದನ್ನು ನಿಮಗೆ ಕಲಿಸುತ್ತದೆ. ಸಮಯವನ್ನು ಗೌರವಿಸಿ, ಜಗತ್ತು ನಿಮ್ಮನ್ನು ಗೌರವಿಸುತ್ತದೆ. ಸ್ನೇಹಿತರೆ, ಒಂದು ವಿಷಯ ಹೇಳಲು ಇಷ್ಟಪಡುತ್ತೇನೆ. ಸಮಯವನ್ನು ಎಣಿಸಬೇಡಿ, ಅದನ್ನು ಸರಿಯಾಗಿ ಬಳಸಿ. ಏಕೆಂದರೆ ನೀವು ಸಮಯವನ್ನು ಗೌರವಿಸಿದ್ರೆ ಸಮಯವು ಜೀವನದಲ್ಲಿ ಬಯಸುವ ಎಲ್ಲವನ್ನೂ ನೀಡುತ್ತದೆ. ನಿಮ್ಮ ಸಮಯ ಅಮೂಲ್ಯ, ಅದನ್ನು ವ್ಯರ್ಥ ಮಾಡಬೇಡಿ.